ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಟ್ವಿಸ್ಟ್ ಕೊಡುವಂತಹ ಕೆಲಸವನ್ನ ಇವತ್ತು ವಕೀಲ ದೇವರಾಜೇಗೌಡರು ಮಾಡಿದ್ರು. ಹಲವು ಆರೋಪಗಳನ್ನ ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಮಾಡಿದ್ದಾರೆ ದೇವರಾಜೇಗೌಡ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ. ಈ ಮೂಲಕ ದೇವರಾಜೇಗೌಡರ ಸುದ್ದಿಗೋಷ್ಠಿಯಲ್ಲಿ ಪ್ರಕರಣದ ಕಥಾನಾಯಕರು ಕಾಂಗ್ರೆಸ್ಸಿಗರು ಅನ್ನೋದನ್ನ ಸ್ಟ್ರೆಸ್ ಮಾಡ್ತಾ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ಪೆನ್ ಡ್ರೈವ್ ಪ್ರಕರಣದ ಸೂತ್ರಧಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಸಕ್ತಿ ಇದೆ ಈ ಪ್ರಕರಣದಲ್ಲಿ. ಡಿಕೆಶಿಯದ್ದು ಎನ್ನಲಾದಂತಹ ಆಡಿಯೋವನ್ನ ಕೂಡ ಬಿಡುಗಡೆ ಮಾಡಿದ್ರು. ಅಂದ್ರೆ ಕಂಟೆಂಟ್ ಫುಲ್ ಏನ್ ಮಾತಾಡಿದ್ದಾರೆ ಅಂತ ರಿಲೀಸ್ ಮಾಡಲಿಲ್ಲ, ಪಾಸ್ ಮಾಡಿದ್ರು. ಆದ್ರೆ ಸಂಭಾಷಣೆ ಆಗಿರೋದಂತೂ ಹೌದು ಅನ್ನೋ ರೀತಿ ಇತ್ತು. ದೇವರಾಜೇಗೌಡರು ಒದಗಿಸಿದಂತಹ ಮಿನಿಮಮ್ ಪ್ರೂಫ್, ಹಾಗೆ ಕಾರ್ತಿಕ್ ಅವರು ದೇವರಾಜೇಗೌಡರನ್ನ ಭೇಟಿಯಾದಂತಹ ಸಂದರ್ಭದ ಸಿಸಿಟಿವಿ ಫುಟೇಜಸ್ ಅನ್ನ ಕೂಡ ರಿಲೀಸ್ ಮಾಡಿದ್ರು. ಇಷ್ಟು ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ SIT ಅಧಿಕಾರಿಗಳ ತನಿಖಾ ವೈಖರಿ ಬಗ್ಗೆ ನನಗೆ ನಂಬಿಕೆ ಇಲ್ಲ, CBIಗೆ ನನ್ನ ಹತ್ರ ಇರುವಂತಹ ಆಡಿಯೋ ಹಾಗೂ ವಿಡಿಯೋ ಸಾಕ್ಷ್ಯವನ್ನ ಕೊಡೋದಕ್ಕೆ ಸಿದ್ಧ ಇದ್ದೀನಿ ಅಂತ ತಿಳಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಈ ವಿಡಿಯೋದಲ್ಲಿ ಇದ್ದಾರೆ ಎನ್ನಲಾದಂತಹ ಸಂತ್ರಸ್ತರನ್ನೆಲ್ಲ ಭೇಟಿ ಮಾಡಿದ್ದಕ್ಕೆ ಸಾಕ್ಷಿ ಕೂಡ ನನ್ನ ಹತ್ರ ಇದೆ, ಅದು ಕೂಡ ಕೊಡ್ತೀನಿ. SIT ತನಿಖೆಯಲ್ಲಿ ಕೆಲವು ಕಹಿ ಸತ್ಯಗಳನ್ನ ಹೇಳಿ ಬಂದಿದ್ದೀನಿ, ಆದ್ರೆ ತನಿಖೆ ನಿಷ್ಪಕ್ಷಪಾತವಾಗಿ ಸಾಗ್ತಾ ಇದೆ ಅನ್ನೋ ನಂಬಿಕೆ ಇಲ್ಲ ಅಂತ ಕೂಡ ಹೇಳಿದ್ರು. ಅವರು ಬಿಗಿ ಇಲ್ಲ, ನಾವು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಯಪ್ಪ ನಮ್ಮ ಇರೋರು ಸತಿ ಅವರ ಕರ್ಕೊ ಒಂದು ತೇರ್ವೆಗೆ ಹೇಳ್ತಿದೀವಲ್ಲ, ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅವರಲ್ಲಿ, ಅವರು ಬಿಗಿ ಇಲ್ಲ, ನಾವು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಯಪ್ಪ ನಮ್ಮ ಇರೋರು ಸತಿ ಅವರ ಕರ್ಕೊ ಒಂದು ತೇರ್ವೆಗೆ ಹೇಳ್ತಿದೀವಲ್ಲ, ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅವರಲ್ಲಿ, ಅವರು ಬಿಗಿ ಇಲ್ಲ, ನಾವು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಯಪ್ಪ ನಮ್ಮ ಇರೋರು ಸತಿ ಅವರ ಕರ್ಕೊ ಒಂದು ತೇರ್ವೆಗೆ ಹೇಳ್ತಿದೀವಲ್ಲ, ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅವರಲ್ಲಿ, ಅವರು ಬಿಗಿ ಇಲ್ಲ, ನಾವು ಅವರಲ್ಲಿ. ಸೊ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ನನ್ನ ಸಂಭಾಷಣೆ ಆಗಿದೆ ಅನ್ನೋದಕ್ಕೆ ಒಂದು ಆಡಿಯೋ ತುಣುಕನ್ನ, ಅಲ್ಪ ಪ್ರಮಾಣದ ಆಡಿಯೋ ಸಾಕ್ಷ್ಯವನ್ನ ಕೊಡೋ ಕೆಲಸವನ್ನ ಕೂಡ ಇವತ್ತು ದೇವರಾಜೇಗೌಡರು ಮಾಡಿದ್ರು. ಅವರು ಮೋಸ್ಟ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಡಿಕೆ ಶಿವಕುಮಾರ್ ಅವರ ಆಸಕ್ತಿ ಈ ಪ್ರಕರಣದಲ್ಲಿ ಇದೆ, ಜೊತೆಗೆ ನನಗೆ ಆಮಿಷ ಕೊಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸಂತ್ರಸ್ತರಿಗೆ ಹಣ ಕೊಟ್ಟು ಹೇಳಿಕೆ ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ 3 ಆಯಾಮದ ಸಂದೇಹ ಮೂಡುವಂತೆ ಮಾಡ್ತಾ ಇತ್ತು. ಅವರು ಒದಗಿಸಿದಂತಹ ಸಾಕ್ಷ್ಯ ಅಂದ್ರೆ ಮಿನಿಮಮ್ ಸಾಕ್ಷ್ಯ, ಜೊತೆಗೆ ಅವರು ಮಾಡಿದಂತಹ ಆರೋಪ, ಮ್ಯಾಕ್ಸಿಮಮ್ ಆರೋಪ, ಮಿನಿಮಮ್ ಸಾಕ್ಷ್ಯ. ಬಿಜೆಪಿ ಜೆಡಿಎಸ್ ಮೈತ್ರಿ ಮುರಿಯೋದಕ್ಕೆ ಕುಮ್ಮಕ್ಕು ಕೊಟ್ಟಿರುವಂತಹ ಆರೋಪವನ್ನ ಕೂಡ ಇದೇ ವೇಳೆ ದೇವರಾಜೇಗೌಡರು ಮಾಡಿದ್ರು. ಡಿಕೆ ಶಿವಕುಮಾರ್ ವಿರುದ್ಧ ನೇರ ಆರೋಪವನ್ನ ವಕೀಲ ದೇವರಾಜೇಗೌಡ ನಡೆಸಿದ್ರು. ಮೈತ್ರಿ ಮಾಡಿಕೊಂಡ ಕುಮಾರಸ್ವಾಮಿ ಇವರ ಟಾರ್ಗೆಟ್ ಹಣ ಕೊಟ್ಟು ಸಂತ್ರಸ್ತಿಯಿಂದ ಹೇಳಿಕೆಯನ್ನ ಕೊಡಿಸ್ತಾ ಇದ್ದಾರೆ, ಪ್ರಕರಣದ ದಿಕ್ಕು ತಪ್ತಾ ಇದೆ ಅನ್ನೋದನ್ನ ಬೇಸಿಕಲಿ ಹೇಳೋದಕ್ಕೆ ಹೊರಟ ಹಾಗೆ ಕಾಣಿಸ್ತಾ ಇತ್ತು. ದೇವರಾಜೇಗೌಡರ ಪ್ರತಿ ಮಾತು ಕೂಡ ಹಾಗೆ ಬಹಳ ಸೀರಿಯಸ್ ಅಲಿಗೇಷನ್ಸ್ ಅನ್ನ ಡಿಕೆ ಶಿವಕುಮಾರ್ ವಿರುದ್ಧ ಕೂಡ ಮಾಡಿದ್ದು ಸ್ಪಷ್ಟವಾಗ್ತಾ ಇದೆ. ಸೊ ಸಂಭಾಷಣೆ ನಡೆದಿದೆ ಅನ್ನೋದರ ಪ್ರೂಫು, ಜೊತೆಗೆ ಈ ವಿಡಿಯೋ ಎಲ್ಲ ವೈರಲ್ ಆಗೋಕೆ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ 21ನೇ ತಾರೀಕು. ಆಮೇಲೆ ಕೇಸ್ ಎಲ್ಲ ದಾಖಲಾಗೋಕೆ ಸ್ಟಾರ್ಟ್ ಆಗಿ ಸರಿಯಾಗಿ ಏಪ್ರಿಲ್ 29ನೇ ತಾರೀಕು ನನ್ನ ಕಾಂಟ್ಯಾಕ್ಟ್ ಅನ್ನು ಮಾಡಿದ್ರು. LR ಶಿವರಾಮೇಗೌಡರ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರು. LR ಶಿವರಾಮೇಗೌಡರು ಅವರ ಸಂಭಾಷಣೆನ ಕೂಡ ನೀವು ಕೇಳಿಸ್ಕೊಂಡಿರ್ತೀರ. ಆರಂಭದಲ್ಲಿ ಉಭಯ ಕುಶಲೋಪರಿಯನ್ನ ಮಾತಾಡಿದ ನಂತರ ಸದಾಶಿವನಗರಕ್ಕೆ ಬರೋಕೆ ಎಷ್ಟೊತ್ತಾಗುತ್ತೆ ಅಂತೆಲ್ಲ ಕೇಳಿದ್ರು. ಆಬ್ವಿಯಸ್ಲಿ ಸದಾಶಿವನಗರ ಯಾರ ನಿವಾಸ, ಯಾರು ಅಲ್ಲಿ ಇರ್ತಾರೆ, ಯಾವ ಪೊಲಿಟಿಷಿಯನ್ ಇರ್ತಾರೆ ಅಂತ ಎಲ್ರಿಗೂ ಗೊತ್ತು. ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅವರಲ್ಲಿ, ಅವರು ಬಿಗಿ ಇಲ್ಲ, ನಾವು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಯಪ್ಪ ನಮ್ಮ ಇರೋರು ಸತಿ ಅವರ ಕರ್ಕೊ ಒಂದು ತೇರ್ವೆಗೆ ಹೇಳ್ತಿದೀವಲ್ಲ, ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅವರಲ್ಲಿ, ಅವರು ಬಿಗಿ ಇಲ್ಲ, ನಾವು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಯಪ್ಪ ನಮ್ಮ ಇರೋರು ಸತಿ ಅವರ ಕರ್ಕೊ ಒಂದು ತೇರ್ವೆಗೆ ಹೇಳ್ತಿದೀವಲ್ಲ, ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅವರಲ್ಲಿ, ಅವರು ಬಿಗಿ ಇಲ್ಲ, ನಾವು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಯಪ್ಪ ನಮ್ಮ ಇರೋರು ಸತಿ ಅವರ ಕರ್ಕೊ ಒಂದು ತೇರ್ವೆಗೆ ಹೇಳ್ತಿದೀವಲ್ಲ. ಆ ಪೆನ್ ಡ್ರೈವ್ನ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಬಂತು, ಅವರು ಯಾರು ಬಂದು ಭೇಟಿ ಮಾಡಿದ್ರು,
ಆ ಭೇಟಿ ಆದ ನಂತರ ಪೆನ್ ಡ್ರೈವ್ 20 ನಿಮಿಷ ಒಳಗೆ ಹೋದ ನಂತರ ಹಿಂಗೆ ವಾಪಸ್ ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡಿದ್ರಲ್ಲಿ ಅದೆಲ್ಲ ದಾಖಲಾತಿಗಳು ಈ ವಿಚಾರವಾಗಿ ನಾನು SIT ಯಲ್ಲಿ ನಾನು ಹೇಳಿಕೆಯಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಬರ್ದಿದ್ದೀನಿ ಅಲ್ಲಿ. ಯಾಕೆಂದ್ರೆ ಕೆಲವರು ಹೇಳ್ತಾರೆ SIT ಯಲ್ಲಿ ಇರೋಂಥ ವಿಚಾರ ಕೊಟ್ಟರೆ ಹೇಳಿಕೆಗಳನ್ನ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ IPS ಅಲ್ಲಿ ಸೀನಿಯರ್ IPS ಆಫೀಸರ್ಸ್ಗಳನ್ನ ಕರೆಸಿ ಅಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು. ಈಗ ರೇವಣ್ಣ ಕುಟುಂಬ ಮಾಡಿ ಆಯ್ತು, ನನಗೆ ಅದು ಸಂಬಂಧ ಇಲ್ಲ, ನನ್ನ ಹೋರಾಟನ ಅವ್ರ ವಿರುದ್ಧವಾಗಿದ್ದಲ್ಲಿ ಆ ಸೈಡಿನಲ್ಲಿ ಈಗ ಜನ ತಿರುಗಿಬಿದ್ದಿದ್ದಾರಲ್ಲ. ಈಗ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ, ಯಾರು ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ಅವರನ್ನ ಸೆಕ್ಯೂರ್ ಮಾಡೋಕ್ಕೋಸ್ಕರ, ಯಾಕಂದ್ರೆ ಇದ್ರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು, ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ಬರಿದ್ದಾರೆ. ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ. ಈಗ ಅಲ್ಲಿ ನನ್ನ ಜೊತೆ ಮಾತಾಡಿರೋಂಥ ಆಡಿಯೋವನ್ನು ಇವರುಗಳೆಲ್ಲ ಸೇರಿ ಅಲ್ಲಿ ಒಂದೇ ಒಂದು ದಾರಿ ಬಚಾವ್ ಹಾಕಿರೋದು ಅಂತ ಅಂದ್ರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸನ್ನು ಮುಚ್ಚಾಕ್ಬೇಕು, ಅಷ್ಟೇ ಕ್ಲೋಸ್ ಮಾಡಬೇಕಾದ. ಈ ವಿಚಾರವಾಗಿ ನನಗೆ ಬಹಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂತ ಒಂದು ಆಫರ್ ಕೂಡ ಕೊಟ್ಟರು. ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿಗರು ಕಳಿಸಿದ್ರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ದೇವರಾಜೇಗೌಡರು ಬಹಳ ಅಂದ್ರೆ ಬಹಳ ಗಂಭೀರ ಆರೋಪವನ್ನು ಮಾಡಿದ್ರು. ಬಟ್ ಸಾಕ್ಷಿ ಒದಗಿಸುವಂತಹ ಸಂದರ್ಭ ಬಂದಾಗ ಮಿನಿಮಮ್ ಸಾಕ್ಷಿಯನ್ನ ಕೊಟ್ಟಿದ್ದು, ಆಮೇಲೆ ಕಂಟೆಂಟ್ ಏನು ಅಂತ ರಿವೀಲ್ ಮಾಡದೇ ಇದ್ದಿದ್ದು ನೋಡಿದ್ರೆ ಅವರ ಆಸಕ್ತಿ ಬಗ್ಗೆ ಅನುಮಾನ ಮೂಡುತ್ತೆ. ಹಾಗೆ ಅವರು ಮಾಡ್ತಾ ಇರುವಂತಹ ಆರೋಪದ ಪ್ರಕಾರ ನೋಡೋದಾದ್ರೆ ಕಾಂಗ್ರೆಸ್ ಸರ್ಕಾರ ಹಾಗೂ DCM DK ಶಿವಕುಮಾರ್ ಅವರ ಆಸಕ್ತಿ ಬಗ್ಗೆ ಕೂಡ ಅನುಮಾನ ಮೂಡುತ್ತೆ. ಮಮತಾ, ಈಗ ಕಳೆದ ಒಂದು ವಾರದಿಂದ SIT ತನಿಖೆಯನ್ನು ನಡೀತಿದೆ. ಈ ಪ್ರಕರಣದಲ್ಲಿ ಆರಂಭದಲ್ಲಿ ದೇವರಾಜೇಗೌಡ ಅವರು ಸುಮಾರು 3 ಬಾರಿ ಈಗಾಗಲೇ ಹೋಗಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಆರಂಭದಲ್ಲಿ ತುಂಬ ಚೆನ್ನಾಗಿ ರೆಸ್ಪಾಂಡನ್ನು ಮಾಡಿದ್ರು. ಪ್ರಕರಣದಲ್ಲಿ ಪ್ರಜ್ವಲ್ ಏನು ತಪ್ಪು ಮಾಡಿದಾರೋ ಅದರಷ್ಟೇ ಯಾರು ಈ ವಿಡಿಯೋಗಳನ್ನು ಹೊರಗೆ ಬಿಟ್ಟಿದ್ದಾರೋ ಅಂಥವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಯಾರು ಈ ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡಿದಾರೋ ಅಂಥವ್ರನ್ನ ಶಿಕ್ಷಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ನಂಬರು, ಅವರ ವಿಳಾಸ, ಅವರ ಲೊಕೇಶನ್ ಇವೆಲ್ಲವನ್ನು ಕೂಡ ಕೊಟ್ಟಿದ್ದೆ. ಆದರೆ SIT ಆತನನ್ನು ಪತ್ತೆ ಮಾಡುವ ಕೆಲಸವನ್ನು ಮಾಡಲಿಲ್ಲ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಈ ಎಲ್ಲ ವಿಡಿಯೋಗಳನ್ನು ಹೊರಗೆ ಬಿಟ್ಟಿರುವವರೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, DKಶಿ ಹಾಗೂ CM ಅನ್ನೋ ನಿಟ್ಟಿನಲ್ಲಿ ಇವತ್ತು ದೇವರಾಜೇಗೌಡ ಆರೋಪವನ್ನು ಮಾಡ್ತಿದ್ದಾರೆ. ಇದಕ್ಕೆ ಪುಷ್ಟಿ ಎಂಬತ್ತೆ ಒಂದಷ್ಟು ಕೇವಲ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಆಡಿಯೋವನ್ನು ಬಿಡುಗಡೆ ಮಾಡುವ ಕೆಲಸವನ್ನು ದೇವರಾಜೇಗೌಡ ಮಾಡಿದ್ರು. ತನಿಖಾ ಹಂತದಲ್ಲಿ ನಾವು ಇದನ್ನು ಕೋರ್ಟ್ಗೆ ಕೊಡಬೇಕಾಗುತ್ತೆ. ಈ ಆಡಿಯೋವನ್ನು ನಾನಿವತ್ತು ನಿಮಗೆ ಕೊಟ್ಟರೆ ಅದು ಆಡಿಯೋ ಮಾರ್ಫ್ ಆಗ್ಬೋದು, ಮುಂದೆ ಅದು ಸಾಕ್ಷಿಯಾಗಿ ನಿಲ್ಲುತ್ತೋ ಇಲ್ವೋ. ಹೀಗಾಗಿ ಆ ಆಡಿಯೋ, ಸಂಪೂರ್ಣ ಆಡಿಯೋವನ್ನು ನಾನು ಕೊಡೋದಕ್ಕೆ ಬರೋದಿಲ್ಲ, ಹೀಗಾಗಿ ಕ್ಷಮೆ ಇರಲಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಹೀಗಾಗಿ ಮೊದಲಿಗೆ LR ಶಿವರಾಮೇಗೌಡ ನನಗೆ ಫೋನ್ ಮಾಡಿ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. DK ಶಿವಕುಮಾರ್ ಅವರು ಮಾತನಾಡ್ತಾರೆ ಅಂತೇಳಿ ಮೊಬೈಲನ್ನು ಕೊಡ್ತಾರೆ. ದೊಡ್ಡ ಮಟ್ಟದಲ್ಲಿ ನನಗೆ ಆಫರನ್ನು ಕೂಡ ಇಟ್ಟಿದ್ರು. ಅಂದರೆ ನೀನು ಈ ಪ್ರಕರಣದಲ್ಲಿ ಅವ್ರನ್ನ ಯಾರು ಅವ್ರು ಅಂದ್ಕೊಂಡಿದ್ದಾರೋ ಅಂಥವ್ರನ್ನ ಸಿಗಾಕ್ಸ್ಬೇಕು. ಅವರ ಮೇನ್ ಉದ್ದೇಶ ಕೇಂದ್ರದ BJP ಸರ್ಕಾರ ಹಾಗೂ ಮೋದಿ, ಇಲ್ಲಿ NDA ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ, ಇವ್ರನ್ನ ಕಟ್ಟಿ ಹಾಕಬೇಕು. ಇವರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸೋದಕ್ಕೆ ಇದೀಗ ಈ CDಗಳನ್ನು ಹೊರಬಿಟ್ಟಿದ್ದಾರೆ. ಹೊರಬಿಟ್ಟು ಇದೀಗ ಆ ಪ್ರಕರಣದಲ್ಲಿ ಹೊರಬಿಟ್ಟವ್ರನ್ನ ಬಿಟ್ಟು ಬೇರೆ ಬೇರೆಯವ್ರನ್ನೆಲ್ಲ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಿದ್ದಾರೆ. ಸಂತ್ರಸ್ತ ಮಹಿಳೆಯರು ಯಾರಿದ್ದಾರೆ ಅಂಥವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಬಂದು ಹೇಳಿಕೆಯನ್ನು ಕೊಡಿಸ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದ್ರು. ಆ ಆರೋಪಕ್ಕೆ ಪುಷ್ಟಿ ಎಂಬಂತೆ ಒಂದಿಷ್ಟು ಪೆನ್ ಡ್ರೈವ್ನ ಒಂದಿಷ್ಟು ಆಡಿಯೋಗಳನ್ನು ಹೊರಗೆ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಈಗ SIT ಇನ್ವೆಸ್ಟಿಗೇಷನ್ ಏನು ನಡೀತಿದೆ, ಈ ಇನ್ವೆಸ್ಟಿಗೇಷನ್ನಲ್ಲಿ ನಾನು ಒಂದು ಆರೋಪವನ್ನು ಮಾಡಿದ್ದೆ. ಆ ಆರೋಪ ಏನಂತ ಹೇಳಿದ್ರೆ DK ಶಿವಕುಮಾರ್ ಈ ರೀತಿಯಾದಂತಹ ವಿಡಿಯೋಗಳನ್ನು ಹೊರಗಡೆ ಬಿಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾನು SIT ಮುಂದೆ ಹೇಳಿಕೆ. ರೈಟ್. ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.